ನಮಸ್ಕಾರ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ವೀರೇಶ್ ಅಂತ ಸರ್. ಏನು ಮಾಡ್ತೀರಾ? ಸರ್ ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸರ್. ಓಕೆ. ಎಷ್ಟು ವರ್ಷದಿಂದ ಬಿಲ್ಡಿಂಗ್ ಕಟ್ತಿದ್ದೀರಾ? ಸರ್ ಈಗ ನಂದು ಕಾಂಟ್ರಾಕ್ಟ್ ಲೈನಿಗೆ ಬಂದು 30 ವರ್ಷ ಆಯ್ತು ಸರ್. ತುಂಬ ಸಂತೋಷ. ಧ್ಯಾನ ಅನ್ನೋದು ಗೊತ್ತಾ ನಿಮಗೆ? ಸರ್ ಈಗ ಒಂದು 10 ವರ್ಷ ಆಯ್ತು ಸರ್. ಧ್ಯಾನಕ್ಕೆ ಬಂದು 10 ವರ್ಷ ಆಯ್ತು ಸರ್. ಧ್ಯಾನಕ್ಕೆ ಬಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು ಸರ್. ಏನು ಧ್ಯಾನದಿಂದ ಏನು ಲಾಭ ಆಗಿದೆ ನಿಮಗೆ? ಸರ್ ಧ್ಯಾನ ಅದಕ್ಕಿಂತ ನಾನು ಹುಟ್ಟಿದ್ದು ಯಾಕೆ ಹುಟ್ಟಿದೆ ಏನನ್ನೋದು ನನಗೆ ಗೊತ್ತಾಯ್ತು ಸರ್. ಇದು ಧ್ಯಾನಕ್ಕೆ ಬಂದಮೇಲೆ ನಾವು ಮುಂಚೆ ಗೊತ್ತಿದ್ದಿಲ್ಲ ನನಗೆ, ಈಗ ಬಂದಮೇಲೆ ಗೊತ್ತಾಯ್ತು ಸರ್. ನಾನು ಹುಟ್ಟಿದ್ದೇನು, ಯಾಕೆ ನಾನು ಧ್ಯಾನ ಸಿಕ್ಕೊಂಡು ಏನಾಯ್ತು ಅನ್ನೋದು ನನಗೆ ಗೊತ್ತಾಯ್ತು ಸರ್. ಏನು ಆರೋಗ್ಯ ಏನು ಪಡೆದಿದ್ದೀರಾ ಧ್ಯಾನದಲ್ಲಿ? ಸರ್ ಮುಂಚೆ ನನಗೆ ಪ್ರತಿ ವೀಕ್ ಸಾಟರ್ಡೆ ಬಂತಂದರೆ ತಲೆನೋವಿಸ್ತ ನನಗೆ. ಟ್ಯಾಬ್ಲೆಟ್ ಇಲ್ಲದೆ ನಾನು ಮಲ್ಕೊಂತಿದ್ದಿಲ್ಲ ಸರ್. ಒಂದು ರಾಡ್ ಏನಾದರೂ ಸ್ವಲ್ಪ ತೆಗೆದ್ರಿಗೆ ನಾನು ಪ್ರತಿಯೊಂದು ಡಾಕ್ಟ್ರ್ ತಗೋದ್ರೆ ನಾನು ಡಾಕ್ಟ್ರ್ ತಗೋ ಹೋಗ್ಬೇಕಾಗ್ತಿತ್ತು. ಈಗ ಸರ್ ಏನೇ ತಗೊಳ್ಳಿ ಏನಾಗಲಿ ನಾನು ವಿತೌಟ್ ಟ್ಯಾಬ್ಲೆಟ್ಸ್ ಸರ್ ಈ ಪ್ರೆಸೆಂಟ್ 10 ವರ್ಷದಿಂದ ನಾನು ಭಾಳ ಸೇಫ್ ಆಗಿದ್ದೀನಿ ಸರ್. ಓಕೆ. ಮತ್ತೆ ನೀವೇನೋ ಬಿದ್ದಿರಂತ ಹೇಳಿದ್ರಿ ಸರ್. ಈಗ ಬಳ್ಳಾರಿಗೆ ರಾಯರ್ ಸರ್ಕಲ್ ಅಂತ ಐತಲ್ಲ ಸರ್, ಅದೊಂದು 50 ಅಡಿ ಮ್ಯಾಲಿಂದ ಬಿದ್ದಿದೆ ಸರ್. ನಾನು 50 ಅಡಿಯಿಂದ 50 ಅಡಿ ಮ್ಯಾಲಿಂದ ಸರ್. ಹಾಂ. ಅಲ್ಲಿಂದ ಬಿದ್ದು ಒಂದು 25 ಟಿಚ್ ಆಗ್ಯದ ಸರ್ ತೆಲ್ಲಿಗೆ. ಆಮೇಲೆ ಕಾಲಿಗೂ ಫ್ರ್ಯಾಕ್ಚರ್ ಆಗ್ಯದ ಸರ್ ಅದು. ಆಮೇಲೆ ಬೆನ್ನಿಗೂ 2 ಫ್ರ್ಯಾಕ್ಚರ್ ಆಗ್ಯದ ಸರ್. ಈಗ ಮನೆ ಕುಂತ್ರೆ ಬೆಡ್ ರೆಸ್ಟ್ ಆಗುತ್ತಂತಂದೇಳಿ ನಮ್ಮ ಕಕ್ಕಬೇನಹಳ್ಳಿ ನಮ್ಮ ಧ್ಯಾನ ಮಂದಿರ ಕಟ್ತಿದ್ದೆ ಸರ್ ನಾವು ಅಲ್ಲೇ ಹೋಗಿ ನಾನು ನಮ್ಮ ಕೆಲಸಗಾರ ಕೂಡ ಕೆಲಸ ಮಾಡಿಸಿದ್ದು ಕುಂತ್ಕೊಂಡಿದ್ದೀನಿ ಸರ್ ಈಗ ಪ್ರೆಸೆಂಟ್. ಧ್ಯಾನದಿಂದ ನಿಮಗೆ ಆರೋಗ್ಯ ಸಿಕ್ಕಿದೆ? ಸಿಕ್ಕಿದೆ ಸರ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಯಾವ ಥರ ಮಾಡ್ತೀರಾ ಧ್ಯಾನ? ಸರ್ ಏನಿಲ್ಲ ಸರ್, ನನಗೆ 53 ವರ್ಷ ಸರ್. ನನಗೀಗ 53 ವರ್ಷದಿಂದ 55 ನಿಮಿಷ ಬೆಳಿಗ್ಗೆ 4ರಿಂದ 5 ಗಂಟೆ, 5ರಿಂದ 6 ಗಂಟೆ ಬೆಳಿಗ್ಗೆ ಕಂಪಲ್ಸರಿ ಸರ್. ಒಂದೇ ಬಿಡಲ್ಲ ನಾನು. ಆಮೇಲೆ ನೈಟು 11ರಿಂದ 12 ಗಂಟೆ ಸರ್ ಕಂಪಲ್ಸರಿಗೆ ನಾನು ನೈಟ್ ಟೈಮ್ ಮಾಡೇ ಮಲಿಕಂತೀನಿ. ಬೆಳಿಗ್ಗೆ ಎದ್ಮೇಲೆ ನಾನು ಧ್ಯಾನ ಮಾಡೇ ಮಲಿಕಂತೀನಿ ಸರ್. ಯಾವ ಥರ ಮಾಡ್ತೀರ ಸರ್? ಏನಿಲ್ಲ ಸರ್, ಕಾಲೆಲ್ಲ 2 ಕ್ರಾಸ್ ಮಾಡ್ಕೊಂಡು ಕೈ ಮೇಲೆ ಕೈ ಎಲ್ಲ ಸೇರಿಸ್ಕೊಂಡು ಕಣ್ಣು ಮುಚ್ಚಿದ್ದು ನಮ್ಮ ಉಸಿರಿನ ಗಮನ ಕೊಟ್ಟು ಕೊಡ್ತೀನಿ ಸರ್. ಯಾವುದೇ ಮಂತ್ರ ಹೇಳ್ತೀರಾ? ಇಲ್ಲ, ಯಾವುದು ಮಂತ್ರ ಹೇಳಂಗಿಲ್ಲ ಸರ್. ಪ್ರಾರ್ಥನೆ ಮಾಡ್ತೀರಾ? ಇಲ್ಲ, ಯಾವುದು ಪ್ರಾರ್ಥನೆ ಮಾಡಂಗಿಲ್ಲ ಸರ್. ಜಪ ಮಾಡ್ತೀರಾ? ಇಲ್ಲ ಸರ್, ನಮ್ಮ ಉಸಿರಿನ ಮೇಲೆ ಗಮನ ಕೊಟ್ಟು ಕೊಡ್ತೀನಿ ಸರ್. ಕೇವಲ ಉಸಿರು ಮೇಲೆ ಗಮನ ಮಾಡ್ತೀರಾ? ಮಾಂಸಾಹಾರ ತಿಂತೀರಾ? ಇಲ್ಲ ಸರ್. ಮುಂಚೆ ನಾನು ತಿಂದಿದ್ದೆ ಸರ್. ಈಗ ಒಂದು 10 ವರ್ಷ ನಾನು ಧ್ಯಾನಕ್ಕೆ ಬಂದ್ರಿಂದ ಬಿಟ್ಬಿಟ್ಟಿನಿ ಸರ್. ಅಲ್ಲ, ನಿಮ್ಮ ಕೆಲಸನೇ ಕಾಂಟ್ರಾಕ್ಟರ್ ಕೆಲಸ, ರಫ್ ಕೆಲಸ, ಕುಡಿಯೋದು ತಿನ್ನೋದು ಮಾಡ್ತಾರೆ, ನೀವು ಬಿಟ್ಬಿಟ್ಟಿರಂತೀರಾ? ಇಲ್ಲ ಸರ್, ನಂದು ಲೈಫ್ನಲ್ಲಿ ಕುಡಿಯೋದಂತ ಯಾವತ್ತಿಲ್ಲ ಸರ್ ನನ್ನ ಲೈಫ್ನಲ್ಲಿ. ಬಟ್ ಮುಂಚೆ ನಾನ್ ವೆಜ್ ಬಡ್ತಿದ್ದೆ ಸರ್ ಧ್ಯಾನ ಮುಗಿದ್ಕಿಂತ ಮುಂಚೆ. ಈಗ 10 ವರ್ಷ ಸರ್ ನಾನು ಧ್ಯಾನದಿಂದ ಇಲ್ಲ ಸರ್. ಇವಾಗ ಕಂಪ್ಲೀಟ್ ಶಾಕಾಹಾರಿ ಶಾಕಾಹಾರಿ. ಮತ್ತೆ ನೀವು ಧ್ಯಾನ ಕೇಂದ್ರಗಳು ಕಟ್ಟಿದ್ರಂತ ಕೇಳಿದ್ದೀವಿ. ಹೌದು ಸರ್, ನಮ್ಮ ಮನೇಲಿ ಮೇಲೆ ಮಾಡ್ಕೊಂತೀವಿ ಸರ್. ನಾನು ಅದೇ ಟೈಮ್ನಲ್ಲಿ ಸೇರ್ಕೊಂಡಿದ್ದೆ. ನಮ್ಮ ಮನೆ ಕಟ್ಟೋ ಟೈಮ್ನಲ್ಲಿ ಹಂಗೆ ಧ್ಯಾನ ಮಾಡ್ಕೊಂಡೆ ಸರ್. ವೆರಿ ಗುಡ್. ಧ್ಯಾನ ಕೇಂದ್ರ ಕಟ್ಟಿದ್ದೀರಿ. ಹೌದು ಸರ್. ಧ್ಯಾನದ ಒಂದು ಶಕ್ತಿಯನ್ನು ಪಡೆದಿರಿ. ಹೌದು ಸರ್. ಹೌದು ಸರ್, ನಮ್ಮ ಮನೇಲಿ ಇದೆ ಸರ್. ಓಕೆ. ಮತ್ತೆ ನಿಮ್ಮ ಮನೇಲಿ ಬೇರೆ ಧ್ಯಾನ ಮಾಡ್ತಾರಾ? ಇಲ್ಲ ಸರ್, ನಮ್ಮ ಮಗನು ಸರ್ M.Tech ಮಾಡ್ತಾನೆ ಸರ್. ನಾನು ಸೇರ್ಕೊಂಡಿದ್ದಕ್ಕೆ ನಮ್ಮ ಮನೆಯವರೆಲ್ಲರೂ ಪೀಸ್ ಆಫ್ ಮೈಂಡ್ ಎಲ್ಲರೂ ಸೆಟ್ ಆಗ್ಬಿಟ್ರೆ ಸರ್. ವೆರಿ ಗುಡ್, ವೆರಿ ಗುಡ್. ನಾನು ಸುಮ್ಮನೆ ಹೇಳ್ತಿದ್ದಿಲ್ಲ, ಏನು ಸ್ವಲ್ಪ ಹೇಳ್ತಿದ್ದೆ ಅಷ್ಟೇ. ಈಗ ಅವರೆಲ್ಲ ಅಡಿಟ್ ಆಗ್ಬಿಟ್ರೆ ಸರ್. ನಮ್ಮ ಮಿಸ್ಸಸ್ಸು, ನಮ್ಮ ಮಗಳು, ನಮ್ಮ ಮಗ ಎಲ್ಲರೂ ಧ್ಯಾನ ಮಾಡ್ತಾರೆ ಸರ್. ಧ್ಯಾನ ಯಾರು ಹೇಳ್ಕೊಟ್ರು ನಿಮಗೆ? ಸರ್ ನನಗೆ ನಮ್ಮ ಮಗ ಸರ್ ಎಲ್ಲ ಹೇಳ ಸರ್. ನಮ್ಮ ಮಗ ನಮ್ಮ ಗ್ಲಾಸ್ ವಿಷನಲ್ಲಿ ಟ್ಯೂಷನ್ ಹೋಗ್ತಿದ್ದೆ ಸರ್. ಆ ಟೈಮ್ನಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಅವನು. ಬಿದ್ದಾಗ ಅವಾಗ ನಂದೇನಾಯ್ತಪ್ಪ ಅಂದರೆ ನಾನು ಗ್ರೌಂಡಿಗೆ ಹೋಗಲ್ಲ, ಇಲ್ಲ ಮಲಿಕಂಬಲ, ಇಲ್ಲ ಅದು ಧ್ಯಾನ ನೋಡಿದ್ದೇನಲ್ಲ ನಮ್ಮದು ಇದು ಪಾಪಯ್ಯದು ನೋಡಿದೆ. ಅವಾಗ ನಾನು ಅಲ್ಲಿ ಹೋಗಿ ಒಂದು 5 ಡೇಸ್ ಕುಂತು ನೋಡಿದೆ ಸರ್. ಅಲ್ಲಿ ಕುಂತು ನೋಡಿದಾಗ ಅಲ್ಲಿ ಅಂಪಣ್ಣ ಸರ್ ಅಂತಿದ್ರು. ಸರ್ ಏನು ಸರ್ ಅಂತ ಕೇಳಿದೆ ನಾನು. ಕೇಳಿದಾಗ ಏನಿಲ್ಲಪ್ಪ, ನಿನ್ನ ಉಸಿರು ಮೇಲೆ ನ್ಯಾಚುರಲ್ ನೀವು ಉಸಿರು ಮೇಲೆ ಗಮನ ಕೂಡಪ್ಪ ಅಷ್ಟೇ ಅಂತಂದರು. ಆವಾಗಲಿಂದ ನಂದು ಪ್ರಾರಂಭ ಸ್ಟಾರ್ಟ್ ಆಯ್ತು ಸರ್. ಅಲ್ಲಿ ಧ್ಯಾನದ ಪರಿಚಯ ಹಂಗೆ ಶುರುವಾಯಿತು. ಹೌದು ಸರ್. ನೀವು ಧ್ಯಾನ ಕಲ್ತ್ಕೊಳ್ಳೋಕ್ಕೆ ಆ ಧ್ಯಾನ ಕೇಂದ್ರದಲ್ಲಿ ಒಳಗಡೆ ಹೋಗೋಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ನಿಮಗೆ? ಸರ್ ಏನು ₹1 ಖರ್ಚಿಲ್ಲ ಸರ್. ಖರ್ಚೇನು ಮಾಡಿಲ್ವಾ? ₹1 ಖರ್ಚು ಮಾಡಿಲ್ಲ ಸರ್. ಫ್ರೀ ಕೊಟ್ಟರು ನಿಮಗೆ? ಫ್ರೀ ಕೊಟ್ಟರು ಸರ್. ಓಕೆ. ಯಾವುದೇ ಫೀಸ್ ಇಲ್ಲ? ಯಾವುದೇ ಫೀಸ್ ಇಲ್ಲ ಸರ್. ಇವಾಗ ಏನು ಮಾಡ್ತಿದ್ರೆ ಪ್ರಸ್ತುತ? ಸರ್ ಈಗ ಬಂದು ಕಕ್ಕಬೇನಹಳ್ಳಿಗೆ ನಮ್ಮದು ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಕೆಲಸ ನಡೆಯಕತ್ತೆ ಸರ್. ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡಿಸ್ತೇನೆ ಸರ್. ನೀವು ಅಲ್ಲಿ ಆ ಪಿರಮಿಡ್ ಕಟ್ಟಿಸ್ತಾ ಇದ್ದೀರಾ? ಕಟ್ಟಿಸ್ತಾ ಇದ್ದೀವಿ ಸರ್. ಓಕೆ.
ಎಷ್ಟು ಸೈಜ್ ಇದೆ ಧ್ಯಾನ ಕೇಂದ್ರ? ಸರ್ 63 ಸರ್ ಈಗ 63 ಬೈ 63. 63 ಸರ್. ಹಾಂ, ಮೆಗಾ ಪಿರಮಿಡ್. ಹಾಂ, ಮೆಗಾ ಆಮೇಲೆ ಬಂದು ಉಳ್ಕೊಳ್ಳೋರಿಗೆ ಒಂದು ರೂಮ್ಸ್ ಇದೆ ಸರ್. ಅದು ಬಂದು 70/30 ಸರ್. ಅದು ಎಷ್ಟು ರೂಮ್ಸ್ ಮಾಡ್ತಿದ್ದೀರಿ? ಹಾಂ ಸರ್, ರೂಮ್ಸ್ ಗೊತ್ತಿಲ್ಲ ಸರ್. ಗ್ರೌಂಡು ಫಸ್ಟ್ ಸೆಕೆಂಡ್ ಸರ್. ಅದು ಅಂದರೆ ಒಂದು 15-20 ಮಾಡ್ತಾ ಇದ್ದೀರಾ ರೂಮ್ಸ್? ಹಾಂ, ಆಗ್ಬೋದು ಸರ್. ಒಂದು 20 ತನಕ ಆಗ್ಬೋದು ಸರ್. ಹೆಚ್ಚು ಕಮ್ಮಿ. ಓಕೆ. PMC ಆಫೀಸ್ ಎಲ್ಲ ಬರುತ್ತೆ ಸರ್ ಅದರಲ್ಲಿ. PMC ಆಫೀಸು, ಪಿರಮಿಡ್ ಮೆಡಿಟೇಷನ್ ಚಾನಲ್, PMC ಆಫೀಸ್. ಹೌದು ಸರ್, ಹೌದು ಸರ್. ತುಂಬ ಧನ್ಯವಾದಗಳು ಸ್ವಾಮೀಜಿ ನಿಮಗೆ. ಓಕೆ ಸರ್. ನೀವು ಧ್ಯಾನ ನಿರಂತರ ಮಾಡ್ತಾ ಇದ್ದೀರಾ, ಹೌದು ಸರ್. ಜೊತೆಗೆ ಕುಟುಂಬಕ್ಕೆ ಧ್ಯಾನ ಮಾಡಿಸ್ತಾ ಇದ್ದೀರಾ. ಶುದ್ಧವಾದ ಸಸ್ಯಾಹಾರದಿಂದಲೇ ಹೌದು ಸರ್. ನಾವು ಪೂಜೆ ಪುನಸ್ಕಾರ ಧ್ಯಾನ ಜ್ಞಾನವನ್ನು ನಾವು ಪಡಿಬೋದು. ಹೌದು ಸರ್, ಹೌದು ಸರ್. ಮಾಂಸಾಹಾರದಿಂದ ನಾವು ಏನು ಸಾಧನೆ ಮಾಡಿದ್ರೂ ಅದರಿಂದ ಏನು ಪ್ರಯೋಜನ ಆಗಲ್ಲ, ಪ್ರತಿಫಲ ಸಿಗಲ್ಲ ಸರ್. ಪ್ರತಿಫಲ ಸಿಗಲ್ಲ. ಎಲ್ಲಿರೋದಲ್ಲೇ ಇರ್ತೀವಿ. ಮತ್ತು ಜೀವಿ ಹಿಂಸೆ ಅನ್ನೋದು ಮಹಾಪಾಪ. ಪಾಪದ ರೂಪವೇ ರೋಗಗಳು. ಹೌದು ಸರ್. ರೋಗವೇ ನರಕ, ಹೌದು ಸರ್. ನರಕವೇ ಅಂಧಕಾರ, ಕತ್ತಲದಲ್ಲಿ ಜೀವಿಸಿದಂಗೆ. ಹೌದು ಸರ್, ಹೌದು ಸರ್. ಅದಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗ್ತದೆ, ಹೌದು ಸರ್. ಹಾಸ್ಪಿಟಲ್ಸ್ಗಳು ಜಾಸ್ತಿ ಆಗ್ತದೆ, ಹೌದು ಸರ್, ಹೌದು ಸರ್. ದೇವಾಲಯಗಳು ಆಗ್ತಾ ಇಲ್ಲ, ಹೌದು ಸರ್. ಹಾಸ್ಪಿಟಲ್ಸ್ಗಳು ಜಾಸ್ತಿ ಆಗ್ತದೆ. ಕರೆಕ್ಟ್. ಅದಕ್ಕೆ ನಿಮ್ಮಂಥ ಮಹಾನ್ ಭಾವರು ಇಷ್ಟು ಮಾಸ್, ಹೌದು ಸರ್. ಹೌದಾ? ಹೌದು ಸರ್, ಹೌದು ಸೊ ನೀವು ಇರೋ ಆ ಪ್ರದೇಶ ಕೂಡ ತುಂಬಾ ಮಾಸಲ್ಲಿ ಇರುವಂತ ಪ್ರದೇಶ. ಹೌದು ಸರ್, ಹೌದು ಸರ್. ಮತ್ತೆ ಅಂತ ಒಂದು ಮಣ್ಣಲ್ಲಿ ಅಂತ ಒಂದು ಮಾಣಿಕ್ಯ ಹೊರಗಡೆ ಬಂದು ಹೌದು ಸರ್. ಇವತ್ತು ಧ್ಯಾನ ಜ್ಞಾನ ಸೇವೆ ನೀವು ಮಾಡ್ತಾ ಇದ್ದೀರಿ. ನಿಜಕ್ಕೂ ತುಂಬ ಹೆಮ್ಮೆ ಪಡುವಂಥದ್ದು. ನಮ್ಮ PSSM ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನೀವು ಭೇಟಿ ಕೊಟ್ಟು ನಿಮ್ಮ ಆತ್ಮಜ್ಞಾನ ಕೊಟ್ಟಿದ್ದಕ್ಕೋಸ್ಕರ ನಮ್ಮ ಚಾನಲ್ ಪರವಾಗಿ, ನಮ್ಮ ಪಿರಮಿಡ್ ಸೊಸೈಟಿ ಪರವಾಗಿ ಹೃದಯಪೂರ್ವಕವಾದ ನಿಮಗೆ ಧನ್ಯವಾದಗಳು. ಇನ್ನೂ ಆರೋಗ್ಯವಾಗಿರಿ. ಮುಂದೆ ಬರುವಂಥ ಒಂದು ಪೀಳಿಗೆಗಳಿಗೆ ಆದರ್ಶವಂತರಾಗಿ ನೀವು ತುಂಬ ಗ್ರೇಟ್ ಮಾಸ್ಟರ್ ನೀವು. ನಮಸ್ಕಾರ.